ಈಶ್ವರಪ್ಪನವರು ರಿಸೈನ್ ಮಾಡಬೇಕಾದ್ರೆ 15/4/2022 ರಿಸೈನ್ ಮಾಡಿದ್ರು. ಸಂತೋಷ್ ಕೆ ಪಾಟೀಲ್ ಅನ್ನುವಂಥ ಕಾಂಟ್ರಾಕ್ಟ್ದಾರ ಅವರ ಸೂಸೈಡ್ ನೋಟಲ್ಲಿ ಈಶ್ವರಪ್ಪನ ಹೆಸರನ್ನ ನಮೂದನೆ ಮಾಡಿದರು. ಈಶ್ವರಪ್ಪನವರು ನನಗೆ ಬಿಲ್ಲನ್ನು ಕೊಡುವಂಥದ್ದಕ್ಕೆ 5% ಹಣವನ್ನು ಕೇಳಿದ್ರು ಅಂತ. ಆದ್ದರಿಂದ ಅವ್ರು ರಿಸೈನ್ ಮಾಡುವಂಥ ಅನಿವಾರ್ಯತೆ ಬಂತು. ಅವ್ರದ್ದೇ ಪಕ್ಷದ ಅಧಿಕಾರ ಇತ್ತು, ರೆಸಿಗ್ನೇಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ರಮೇಶ್ ಜಾರಕಿಹೊಳಿ ಅವರು ಒಂದು ಹುಡುಗಿಯರ ವಿಚಾರ, ಮಂಚದಲ್ಲಿ ಮಲಗಿರುವಂಥ ವಿಚಾರದಲ್ಲಿ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಂಥದ್ದು, ನಾವಲ್ಲ. KJ ಜಾರ್ಜ್ ಅವರು ರೆಸಿಗ್ನೇಷನ್ ಮಾಡುವಂಥದ್ದಕ್ಕೆ ಗಣಪತಿ ಎನ್ನುವರು ಏನು ಡೆಪ್ಟಿ ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಮಡಿಕೇರಿ, ಅವ್ರು ಸೂಸೈಡ್ ಮಾಡ್ಕೊಂಡ್ರೆ ನೋಟಲ್ಲಿ ಇವ್ರ ಹೆಸರು ನಮೂದನೆ ಮಾಡಿದ್ರು. ಅದಕ್ಕೋಸ್ಕರ ರೆಸಿಗ್ನೇಷನ್ ನಾವು ತಗೊಂಡಿದ್ದು. ನಾಗೇಂದ್ರ ರಿಸೈನ್ ಮಾಡಬೇಕಾದ್ರೆ ಅವರ ಹೆಸರನ್ನ ಅವನು ಯಾರು ಚಂದ್ರಶೇಖರ ಸೂಸೈಡ್ ಮಾಡ್ಕೊಂಡು ಅಕೌಂಟ್ ಸೂಪರಿಂಟೆಂಟು, ಅವರು ಅವ್ರ ಹೆಸರನ್ನ ಅವ್ರು ನಮೂದನೆ ಮಾಡಿದರು. ಅದಕ್ಕೋಸ್ಕರ ನಾಗೇಂದ್ರ ಅವ್ರನ್ನ ನಾವು ರೆಸಿಗ್ನೇಷನ್ ತೊಗೊಂಡು ಮತ್ತೆ ಈಗ ಅವರು ಜೈಲಿಗೆ ಹೋಗಿ ಒಳಗಡೆ ಬೇಲಲ್ಲಿ ಬಂದಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ನನ್ನ ಸೂಸೈಡ್ಗೆ ಪ್ರಮುಖವಾದ ಕಾರಣಕರ್ತರು ಅಂತ ಏನಾದರೂ ಹೇಳಿದ್ದಾರೆ ಇಲ್ಲಿ. ಅವರು ಡೆತ್ ನೋಟಲ್ಲಿ 8 ಜನದ ಹೆಸರು ಹಾಕಿದ್ದಾರೆ. 8 ಜನದ ಹೆಸರು ವಿರುದ್ಧನೂ ನಾವು ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ರಾಜು ಕಪನೂರ ಇವ ಬರೀ ಕಾಂಗ್ರೆಸ್ನವ್ರ ಜೊತೆ ಇರೋಂಥದ್ದಲ್ಲ. ನಾನು ನೋಡಿ ಫೋಟೋ ರಿಲೀಸ್ ಮಾಡ್ತೀನಿ ಇವತ್ತು. ದಿಸ್ ಆಲ್ ದ ಫೋಟೋಸ್. ಇದು ಫೋಟೋ ಸರ್, ಕೊಡಪ್ಪ ನೋಡಿ ಫೋಟೋ. ಈ ಮಾಲೆ ಹಾಕೊಂಡಿದ್ದೆ ನೋಡಿ ಲೆಫ್ಟಲ್ಲಿ. ಈ ವ್ಯಕ್ತಿ ರೌಡಿ ಶೀಟರು ರಾಜು ಕಸ್ನೂರ್. ರಾಜು ಕಸ್ನೂರ್ ಇವ BJP ಮುಖಂಡರ ಜೊತೆ ಇರುವಂಥ ಫೋಟೋ ನಾನು ರಿಲೀಸ್ ಮಾಡ್ತಾ ಇರುವಂಥದ್ದು. BJP ಮುಖಂಡ ಲಾಸ್ಟ್ ಟೈಮು ನಮ್ಮ ಅಭ್ಯರ್ಥಿ ವಿರುದ್ಧ ಗುಲ್ಬರ್ಗ ನಾರ್ತ್ MLA ಎಲೆಕ್ಷನ್ ನಿಂತಂಥ ವ್ಯಕ್ತಿ, BJP ಕ್ಯಾಂಡಿಡೇಟ್ ಆಗಿದ್ದಂಥ ವ್ಯಕ್ತಿ ಚಂದು ಪಾಟೀಲ್. ನೋಡಿ ಇಲ್ಲಿ ರೈಟ್ ಸೈಡ್ ಇರುವಂಥದ್ದು ಚಂದು ಪಾಟೀಲ್. ಆ ಫೋಟೋದಲ್ಲಿ ಚಂದು ಪಾಟೀಲಲ್ಲಿ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಚಂದು ಪಾಟೀಲ್ ಈಸ್ ಎ BJP ಹಾಲಿ ನಗರದ BJP ಅಧ್ಯಕ್ಷ. ಸೊ ಈ ವ್ಯಕ್ತಿ ರಾಜು ಕಪನೂರ್ ವ್ಯಕ್ತಿ ಎಲ್ಲ ಮುಖಂಡಗಳ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಇದೆ. ಎಸ್ ಟೇಕನ್ ಫೋಟೋಸ್ ಇವ್ರು ಇದೆಯಲ್ಲ, ಇವರು ಚಂದು ಪಾಟೀಲ್. ದಿಸ್ ಮ್ಯಾನ್ ಇಸ್ ಚಂದು ಪಾಟೀಲ್. ಇದು ರಾಜು ಕಪನೂರ್. ಇಬ್ಬರು ನಕ್ಕೊಂಡು ಮಾತಾಡ್ತಾ ಇರುವಂಥ ಫೋಟೋ ಇದು. BJPಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಫೋಟೋ ಇದು. ಈ ಮಾಲೆ ಹಾಕ್ಕೊಂಡಿರುವಂಥದ್ದು ರಾಜು ಕಪನೂರ್. ಈಸ್ ದೇರ್ ಅರ್ಲಿಯರ್, ಈ ವಾಸ್ ಇನ್ BJPನಲ್ಲಿದ್ದಂಥ ವ್ಯಕ್ತಿ. ಹಾಗಾದರೆ ನಾವು BJP ಜೊತೆ ನಂಟಿರುವಂಥ ವ್ಯಕ್ತಿ ವಿರುದ್ಧನೂ FIR ಹಾಕ್ಬೋದಾ? ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವ್ರ ಹತ್ರ ಯಾವುದೋ ಕಾರ್ಯಕ್ರಮದಲ್ಲಿ ಬಂದು ಏನೋ ಒಂದು ಲೆಟರ್ ಕೊಡುವಂಥ ಒಂದು ಫೋಟೋ ಇರ್ಬೋದು. ಪ್ರಿಯಾಂಕ ಖರ್ಗೆ ಅವರು ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥ MLA, ಭಾಳ ಪ್ರಮುಖವಾದಂಥ ಲೀಡರ್ ಅವರು. ಎಲ್ಲ ಪಕ್ಷದವರು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನೀವು ಫೋಟೋ ರಿಲೀಸ್ ಮಾಡಿಬಿಟ್ಟು ಊರೆಲ್ಲ ಹೇಳ್ಕೊಂಡು ಇವ್ರಿಗೂ ಅವ್ರಿಗೂ ನಂಟಿದೆ, ಪ್ರಿಯಾಂಕ ಖರ್ಗೆ ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದೇ ನಾಚಿಕೆಗೇಡಿನ ಸಂಗತಿ. BJPಯವರಿಗೆ ರಾಜ್ಯದಲ್ಲಿ ದೇಶದಲ್ಲಿ ದಲಿತರು ಕಂಡ್ರೆ ಆಗಲ್ಲ. ದಲಿತರ ಏಳಿಗೆಯನ್ನು ಸಹಿಸ್ತಾ ಇಲ್ಲ. ಅದರಲ್ಲಿ ಭಾಳ ಪ್ರಮುಖವಾಗಿ ಪ್ರಿಯಾಂಕ ಖರ್ಗೆ ಅನ್ನುವಂಥ ವ್ಯಕ್ತಿ ವಿರುದ್ಧ ಕಾಯ್ತಾವ್ರೆ. ಯಾವುದಾದ್ರೂ ಒಂದಷ್ಟು ವಿಚಾರಗಳನ್ನು ಸೃಷ್ಟಿ ಮಾಡಿ ಅವ್ರ ವಿರುದ್ಧ ಪಿತೂರಿ ಮಾಡಿ ಅವ್ರಿಗೇನಾದ್ರೂ ಸಮಸ್ಯೆ ಮಾಡಬೇಕು, ಕಳಂಕ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಹೋಗಪ್ಪ ಕಳಿಸಾಚೆ. ಕಳಂಕ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಮಲ್ಲಿಕಾರ್ಜುನ ಖರ್ಗೆ ಅವರು ಪಾರ್ಲಿಮೆಂಟಲ್ಲಿ, ಅಪ್ಪರ್ ಹೌಸಲ್ಲಿ ಏನು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧನೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಒಳಗಡೆ ಕಾರ್ತಾವ್ರೆ. ಅಂಬೇಡ್ಕರ್ ವಿರುದ್ಧ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅಂಬೇಡ್ಕರ್ ವಿರುದ್ಧ ಹೇಳಿಕೆ ಕೊಟ್ಟಂಥ ಅಮಿತ್ ಶಾ ವಿರುದ್ಧ ಕಾನೂನೇ ತಗೊಳ್ಳ ಒಂದು ಕ್ಷಮೆ ಯಾಚುವಂಥ ಕೆಲಸವನ್ನು ಮಾಡಲಿಲ್ಲ. ದಲಿತರ ಬಗ್ಗೆ ಎಷ್ಟು ಅಸಹ್ಯ ಇದೆ ಒಳಗಡೆ, ಅವರಿಗೆ ಇದು ಕ್ರೂಪಿ ಇದೆ ಒಳಗಡೆ ಅನ್ನುವಂಥದ್ದಕ್ಕೆ ಇದೆಲ್ಲ ಉದಾಹರಣೆಗಳು. ಯಾರೋ RSS ಮತ್ತು BJPಯವ್ರ ಚಡ್ಡಿನ ಕಳಿಸಪ್ಪ ಅವಾಗ ಆಚೆ
BJPಯವರು RSS ಅವರ ಚಡ್ಡಿನ ತಲೆ ಮೇಲೆ ಹೊರುವಂಥ ವ್ಯಕ್ತಿನ ಮುಂದೆ ಬಿಟ್ಟು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ಹೇಳುವಂಥ ಕೆಲಸವನ್ನು, ಮಾತಾಡುವಂಥ ಕೆಲಸವನ್ನು, ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ BJPಯವರಿಗೆ? ಏನು ತಪ್ಪೇನು ಮಾಡಿದ್ದಾರೆ BJPಯವರು? ಕಾಂಗ್ರೆಸ್ನವ್ರು ಯಾವ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥ ದಯಮಾಡಿ ಹೇಳ್ಬೇಕಲ್ಲ ನೀವು. ಏನು ಯಾವ ಇದರಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಹೇಳ್ಬೇಕಲ್ಲ. ಪ್ರಿಯಾಂಕ ಖರ್ಗೆ 2 ಪೋರ್ಟ್ಫೋಲಿಯೋ ಇದೆ ಅವ್ರಿಗೆ, RDPR ಒಂದು, ಇನ್ನೊಂದು IT ಸೆಕ್ಟರ್. ಅವರು IT ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ತಂದಂಥ ಯೋಜನೆಗಳು, ಗ್ಲೋಬಲ್ ಇನ್ವೆಸ್ಟರ್ಸ್ IT ಮೀಟ್ ಅಂತ ಮಾಡಿದ್ರು ಮೊನ್ನೆ, ಲಾಸ್ಟ್ ಮಂತ್, ದಟ್ ಇಸ್ ದ ಮಂತ್ ಆಫ್ ನವಂಬರ್. ಅವರು ಅದನ್ನು ಮಾಡಿ IT-ನಲ್ಲಿ 4,500 ಕೋಟಿ ಹೂಡಿಕೆಯನ್ನು ತಗೊಂಬಂದರು. ಇಡೀ ಪ್ರಪಂಚಾದ್ಯಂತ ಭಾಳ ಪ್ರಮುಖವಾದ 500 IT ಕಂಪನಿಗಳು ಭಾಗವಹಿಸಿದ್ರು. 3 ದಿವಸ ಅದು ಒಂದು ಇದು ನಡೆದಿದ್ದು ಕಾನ್ಫರೆನ್ಸ್. 3 ದಿವಸ ಬೆಂಗಳೂರಲ್ಲಿ IT ಗ್ಲೋಬಲ್ ಮೀಟ್ ನಡೆದಿದ್ದು. ಅಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಬಯೋಟೆಕ್ನಾಲಜಿನಲ್ಲಿ ಸುಮಾರು 10,000 ಕೋಟಿ ಹೂಡಿಕೆಯನ್ನು ತಗೊಂಬಂದಿದ್ದಾರೆ. 10,000 ಕೋಟಿಯಷ್ಟು ಹೂಡಿಕೆಯನ್ನು ತಗೊಂಬಂದಿದ್ದಾರೆ. ಇಂಥ ವ್ಯಕ್ತಿ ವಿರುದ್ಧ ನೀವು ನೇರವಾಗಿ BJPಯವರ ಮಾನ ಮರ್ಯಾದೆ, ಅವರ ಉಳುಕುಗಳನ್ನೆಲ್ಲ ಹೊರಗಡೆ ತರುವಂಥ ಕೆಲಸವನ್ನು ಪ್ರಿಯಾಂಕ ಖರ್ಗೆ ಅವ್ರು ಮಾಡ್ತಾವ್ರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಅವ್ರ ವಿರುದ್ಧ ತಿರುಗಿ ಬಿದ್ದಿರುವಂಥ